ಇನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಗೊತ್ತಿಲ್ಲ ಏನಾಗುತ್ತೆ ಏನ್ ಮಾಡಬೇಕು ಅಂತಾನು. ಬಟ್ ನಾನಂತೂ ರಿಯಾಲಿಟಿ ಏನಿದೆ ಅದನ್ನ ತೋರಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಸುಮ್ಮನೆ ಅದು ಇದು ಅಲ್ಲ ಏನು ತೋರಿಸಲ್ಲ. ಬ್ಯಾಂಗ್ಳೂರ್ ಲೈಫು, ಒಂದು ಹುಡುಗನ ಲೈಫು ಹೇಗಿರುತ್ತೆ, ಡೈಲಿ ಬೆಳಗ್ಗೆ ಎದ್ದು ಸಂಜೆಗೆ ಏನಾಗುತ್ತೆ ಅಂತ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಸೊ ಮನೆ ಅಷ್ಟೇ ಕ್ಲೀನ್ ಇಲ್ಲ, ಗೊತ್ತಿರೋದೆ. ಸೊ ಬ್ಯಾಚುಲರ್ ಲೈಫ್ ಹೇಗಿರುತ್ತೆ ಅದ್ರ ಬಗ್ಗೆ ನಾ ಒಂದು ವಿಡಿಯೋ ಮಾಡಬೇಕು ಅಂಡ್ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದೀನಿ ಕೂಡ. ಸೊ ನಿಮ್ಮ ಸಪೋರ್ಟ್ ನಂಗೆ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ ಇವತ್ತು ಏನೆಲ್ಲ ಮಾಡ್ತೀನಿ. ಇವತ್ತು ಸಂಡೆ ಗಂಟೆ 7:15 ಆಗಿದೆ. ಏನೋ ತಿನ್ನಕ್ಕೇನೋ ಮಾಡ್ಬೇಕಲ್ಲ. ಸೊ ತಿನ್ನಕ್ ಹೊರಗಡೆ ಹೋಗಿ ಏನೋ ತರೋಣ. ಬ್ಯಾಂಗ್ಳೂರಲ್ಲಿ ತುಂಬಾ ಚಳಿ ಇದೆ. ಸೊ ನಮ್ಮ ರೋಡ್ ನೋಡಿ ಖಾಲಿ ಇರುತ್ತೆ. ಒಂದು ಒಳ್ಳೆ ಪ್ಲೇಸಲ್ಲಿ ನಂಗೆ ಮನೆ ಸಿಕ್ಕಿದೆ, ನಂಗೆ ಅದೇ ಖುಷಿ. ಸೊ ರಾತ್ರಿ ಆದರೂ ಬೇಗ ಇಲ್ಲಿ ಎಲ್ಲರೂ ಮಲಗ್ತಾರೆ ಆ್ಯಂಡ್ ಈ ರೋಡ್ ಬೇಗ ಖಾಲಿ ಆಗುತ್ತೆ ಆ್ಯಂಡ್ ಸೌಂಡು ಅಷ್ಟೇ ಇರೋಲ್ಲ. 7:15 ಆಯಿತು. ಸೊ ಇನ್ನೂ ಯಾವ ಗಾಡಿಗಳು ಇಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ನನಗಂತೂ ತುಂಬ ಖುಷಿಯಪ್ಪ. ನನ್ನ ಏರಿಯಾ ನೋಡಿದರೆ ತುಂಬ ಜನ ಕೇಳ್ತಾ ಇದ್ರು ಇಲ್ಲಿ ಮನೆ ಇದ್ದರೆ ಹೇಳಿ ಅಂತ. ಮನೆ ರೇಟ್ ಕೂಡ ಕಡಿಮೆ. ನಂದು 2 BHK 10,000 10,500 ಏನೋ ರೆಂಟು. ಸೊ ಇಟ್ಸ್ ಗುಡ್. ಬಟ್ ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ ಬೆಂಗಳೂರಲ್ಲಿ. ನನಗಂತೂ ಆಗ್ತಾ ಇಲ್ಲ. ಸೊ ಜಿಮ್ಮಿಗೆ ಹೋಗ್ದೇ ಎಷ್ಟೋ ದಿವಸ ಆಯಿತು. ಮತ್ತೆ ಇನ್ನು ಜಿಮ್ಮಿಗೆ ಹೋಗೋಕೆ ಸ್ಟಾರ್ಟ್ ಮಾಡಬೇಕು. ಚಳಿ ಅಂತಾನೆ ಸ್ವಲ್ಪ ಮುಂದೂಡ್ತಾ ಇದ್ದೀನಿ. ನಮ್ಮೂರ ಸಂತೆಲಿ ಏನೋ ತಗೊಂಡು ಹೋಗೋಣ ತರಕಾರಿ ಅಂತ ಅಂದ್ಕೊಂಡೆ. ಬಟ್ ಓಪನ್ನೇ ಆಗಿಲ್ಲ. ಈ ಕಡೆ ಮಾರ್ಟ್ ಕೂಡ ಓಪನ್ ಆಗಿಲ್ಲ. ಸೊ ಸಿಕ್ಕಾಪಟ್ಟೆ ಹಸು ಆಗ್ತಾ ಇದೆ. ಯಾವ ಶಾಪ್ಗಳು ಇಲ್ಲ. ಮುಂದ್ಗಡೆ ಎಲ್ಲೋ ಒಂದು ತರಕಾರಿ ಅಂಗಡಿ ತೋರ್ದಂಗಿದೆ. ಐ ಥಿಂಕ್ ನಾನು ಅನ್ಕೊಳ್ತೀನಿ, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ರ ಮೇಲೆ ನನ್ನ ಮನೆ ಅಡ್ರೆಸ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಏನೋ ತಪ್ಪಿದ್ರೆ ಬಂದು ಹೊಡೆಯೋಕ್ಕೆಲ್ಲ ಹೋಗಬೇಡಿ ಆಯಿತಾ. ಒಂಚೂರು ಹೊಟ್ಟೆಗೆ ಹಾಕ್ಬಿಟ್ಟು ಸುಮ್ಮನೆ ಇರಿ. ಬೈಯೋಕ್ಕೆ ಹೊಡೆಯೋಕ್ಕೆಲ್ಲ ಹೋಗಬೇಡಿ. ತುಂಬ ಜನ ಇವತ್ತು ಇನ್ಸ್ಟಾಗ್ರಾಮ್ ಬೈಯರ್ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಮತ್ತು DM ಅಲ್ಲಿ. ಸೊ ಅದಕ್ಕೋಸ್ಕರ ಫೈನಲಿ ತರಕಾರಿ ಅಂಗಡಿ ಸಿಕ್ಕಿದೆ. ಹೋಗಿ ಬರೋಣ ಬನ್ನಿ. ಅಷ್ಟೆಲ್ಲ ತಿಂದರೆ ಮತ್ತೆ ಸ್ವೀಟ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಹಣ್ಣೆಲ್ಲ ತಿನ್ನೋ ಅಭ್ಯಾಸನೇ ಇಲ್ಲ ನಮಗೆ. ಕಲರ್ ಅಣ್ಣ ಗೆಣಸಿದೆಯಾ? ಗೆಣಸು ಸ್ವೀಟ್ ಗೆಣಸು. ಬೆಳಗ್ಗೆ ಗೆಣಸು ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಇದು ಚುಂಚಘಟ್ಟ ಮೇನ್ ರೋಡು. ಇಲ್ಲಿರೋ ನನಗೆ ಫೇವ್ರೆಟ್ ಶಾಪ್ ಅಂದರೆ ಸೊ ಮಾನೋಸ್ ಕೆಫೆ ಅಂದ್ಕೊಂಡು. ಇಲ್ಲಿ ಸಿಗೋ ಚಿಕನ್ ರೋಲ್ ಎಲ್ಲೂ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿದೆ. ಒಂದ್ಸಲ ಇಲ್ಲಿ ಬಂದು ಎಲ್ಲೋ ಟೇಸ್ಟ್ ಮಾಡಿದ್ದೆ ನಂಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇರೋದು. ಸೊ ಖಂಡಿತ ಸಿಗ್ತೀನಿ. ಇಲ್ಲೂ ಕೂಡ ಇದೆ ಅವ್ರದ್ದು 2 ಆ ಕಡೆ ಈ ಕಡೆ. ಸೊ ಅಲ್ಲಿ ಗ್ರಿಲ್ಲು ಅದೆಲ್ಲ ಸಿಗ್ತಿದ್ರೆ ಇಲ್ಲಿ ಚಿಕನ್ ರೋಲು ಪಿಜ್ಜಾ ಅದೆಲ್ಲ ಸಿಗುತ್ತೆ. ಅಲ್ಲ ಬೆಂಗಳೂರಿಗೆ ಈ ಥರ ಖಾಲಿ ರೋಡ್ ಕಾಮದೇ ಭಾರಿ ಕಮ್ಮಿ. ಸೊ ಬೆಳಗ್ಗೆ ಬೇಗ ಇರುತ್ತೆ. ಆ್ಯಂಡ್ ನಮ್ಮ ರೋಡ್ ಸ್ವಲ್ಪ ಈ ಚುಂಚಘಟ್ಟ ಮೇನ್ ರೋಡ್ ಖಾಲಿ ಇಲ್ಲ ಅಂದರು. ಸೊ ಈ ರೋಡ್ ತುಂಬ ಖಾಲಿ ಇರುತ್ತೆ. ಖುಷಿ ಆಯ್ತು. ನಾನು ಯೂಟ್ಯೂಬಿಗೆ ಒಂದು ಲೋಗೋ ಮಾಡಿಸಿದ್ದೆ ಆಯಿತಾ. ಸೊ ನವೀನ್ ಕುಂದಾಪುರ ಅಂತ. ನಾಗಣ ಕಿರಿಗಡ್ಡ. ತುಂಬ ಜನಕ್ಕೆ ಗೊತ್ತಿಲ್ಲ ಈಗ ನಾಗಣ ಕಿರಿಗಂಡ ಅಂದರೆ ಎಂತ ಅಂದ್ಕೊಂಡು. ನಮ್ಮ ಅಪ್ಪನ ಹೆಸರು ನಾಗರಾಜ. ಸೊ ಅವ್ರಿಗೆ ಊರ ನಾಗಣ್ಣ ಅಂತ ಕರೀತಾರೆ ಎಲ್ಲರೂ. ಅವ್ರು ಕಿರಿಗಂಡ ಅಂದರೆ ಕೊನೆ ಪುತ್ರ ಅಂತ. ಸೊ ಕೊನೆ ಗಂಡ ಅಂದ್ಕೊಂಡು ಅದನ್ನ ನಾಗಣ ಕಿರಿಗಂಡ ಅಂತ ನಾನು ಇಟ್ಕೊಂಡದ್ದೆ. ತುಂಬ ಜನ ಬೈತರು. ಅವ್ರು ಹೊಡ್ಡಿಲ್ಲ. ಅಂಥದ್ದೇನು ತಪ್ಪಂತ ಇಲ್ಲ ಅಲ್ಲ, ಸತ್ಯ ಅಲ್ದ ಇಪ್ಪುದು. ಗೆಣಗಂತೂ ತಗೊಬಂದು ಈಗ ನಂಗೆ ಇಪ್ಪು ದೊಡ್ಡ ಸವಾಲು ಅಂದರೆ ನಿನ್ನೆ ರಾತ್ರಿ ಮಾಡ್ದು ಅಡ್ಗಿದು ಪಾತ್ರ ತೊಳಿಕ್ ದೊಡ್ಡ ಕಷ್ಟ ಅನ್ಕಣಿ. ಸೊ ಈ ಕಷ್ಟ ಬ್ಯಾಚುಲರ್ ಲೈಫಲ್ಲಿ ದೊಡ್ಡದು. ಸೊ ಎಲ್ಲರೂ ಜೊತೆಗಿದ್ರೆ ಅಂತ ಅಂತಂದರೆ ನೀನು ತೊಳಿಕ್ ಒಂದು ದಿವಸ ನಾನು ತೊಳಿಕಂತ್ರಿ. ಇಲ್ಲಿ ಹ್ಯಾಂಗಲ್ಲ, ನಾನು ಮಾಡೋದು ನಾನೇ ತೊಳಿಕ್. ಜನ ಹೇಳ್ತಾರೆ ಇನ್ನು ವಿಡಿಯೋ ಹಂಗೆ ಮಾಡ್ಲಕ್ಕಿತ್ತು ಹಿಂಗೆ ಮಾಡ್ಲಕ್ಕಿತ್ತು ಅನ್ಕೊಂಡು. ಬಟ್ ಅವ್ರಿಗೆ ಅಂತ ಗೊತ್ತು, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇಲ್ಲಿ ಯಾರು ನನ್ನ ಜೊತೆ ಇಲ್ಲ ಅಂತ. ಅವರೆಲ್ಲ ಊರಾಗಿ ಇಪ್ಪೋದು. ಅದಕ್ಕೋಸ್ಕರ ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡ್ ಫ್ರೆಂಡ್ಸ್ ಇಲ್ಲ, ಯಾವ್ದೋ ಸ್ಕ್ರಿಪ್ಟ್ ಬರ್ದ ಜೊತೆ ಆಕ್ಟ್ ಮಾಡೋಕ್ ಫ್ರೆಂಡ್ಸ್ ಇಲ್ಲ. ಅದ್ರ ಜೊತೆಗೆ ನಂಗೊಂದು ಸಪೋರ್ಟ್ ಮಾಡೋಕೆ ಇಲ್ಲಿ ಯಾರು ಇಲ್ಲ. ಸೊ ನಂಗೆ ಅದೆಲ್ಲ ನಮ್ಮ ಊರಾಗಿ ಇಪ್ಪಕ್ಕೋಸ್ಕರ ನನಗಾದಷ್ಟು ನಾನು ಕ್ಯಾಮ್ರಾ ಹಿಡ್ಕ ಆ ಪೋಸ್ಟ್ ಮಾತ್ರ ಮಾಡೋದು. ಸೊ ಅದಕ್ಕೆ ಬೆಂಗಳೂರಿಗೆ ಬಂದು ಜಾಸ್ತಿ ಕಂಟೆಂಟ್ ಬರ್ತಿಲ್ಲ. ಊರಿಗೆ ಹೋದರೆ ನನ್ನ ಚಿನ್ನು ಇದ್ದಾನೆ, ಅವನ ಜೊತೆಗೆ ಸೇರ್ಕೊಂಡು ಅವ್ನ ಕ್ಯಾಮ್ರಾಮನ್ ಆಯ್ಕ ತುಂಬ ವಿಡಿಯೋ ಮಾಡ್ತೆ. ಸೊ ನನ್ನ ಅಕ್ಕನ ಮಗ ಚಿನ್ನು ನನಗೆ ಸಪೋರ್ಟ್ ಮಾಡ್ತಾನೆ. ಸೊ ಅದ್ರ ಜೊತೆಗೆ ಪೂರ್ಣೇಶ್, ರವಿ, ಅರುಣ ಇವ್ರದೆಲ್ಲ ಇನ್ಸ್ಟಾಗ್ರಾಮ್ ಜೊತೆಗೆ ಯೂಟ್ಯೂಬ್ ಕೂಡ ಇತ್ತು. ಸೊ ಎಲ್ಲದೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಕಂಟೆಂಟ್ ಬರ್ತಿತ್ತು. ಸೊ ನಂದು ಮಾತ್ರ ಇವಾಗ ಸ್ಟಾರ್ಟ್ ಆದಷ್ಟೇ. ಸೊ ಏನಾದ್ರು ಹೊಸದಾಗಿ ಮಾಡೋಕ್ಕಂತಿದ್ದೆ. ನಿಮ್ಮ ಸಪೋರ್ಟ್ ಇದ್ದರೆ ನನ್ನ ಯೂಟ್ಯೂಬ್ ವಿಡಿಯೋಗೆ ಚೂರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ವಿಡಿಯೋ ಲೈಕ್ ಇದ್ದರೆ ಮಾತ್ರ.